Hi, KCT and NEET ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟು. ಚಾಯ್ಸ್ ಎಂಟ್ರಿ 2026. ಓಕೆ, ಈಗ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ರ. ಆಪ್ಷನ್ ಎಂಟ್ರಿ ಆದ ನಂತರ ನೆಕ್ಸ್ಟ್ ನೀವು ಚಾಯ್ಸ್ ಎಂಟ್ರಿ ಅಂತ ಒಂದು ಪ್ರೊಸೆಸ್ ಬರ್ತದೆ. ಅದು ಯಾವಾಗ ಬರ್ತದೆ, ಅದರ ಇಂಪಾರ್ಟೆಂಟ್ ಏನು, ಆ್ಯಂಡ್ ಎಷ್ಟು ಚಾಯ್ಸ್ಗಳು ಇದ್ದಾವೆ, ಆ್ಯಂಡ್ ಆ 4 ಚಾಯ್ಸ್ಗಳಂತ ಬರೆದಿದ್ದೀನಿ. ಅದರ ಇಂಪಾರ್ಟೆಂಟ್ ಏನು, ನಿಮಗೆ ಅಡ್ಮಿಷನ್ ಪ್ರೊಸೆಸ್ಗೆ ಯಾವ ರೀತಿ ಹೆಲ್ಪ್ಫುಲ್ ಆಗ್ತದೆ. ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕಂತಂದರೆ ಈ ವರ್ಷದ್ದು ಸ್ವಲ್ಪ ಡಿಫ್ರೆಂಟ್ ಇದೆ, ಹೋದ ವರ್ಷಕ್ಕಂತೂ ಡಿಫ್ರೆಂಟ್ ಇದೆ, ಆ್ಯಂಡ್ 2024-23 ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕಂದರೆ ಈ ವರ್ಷದ ಬ್ರೋಚರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾಯ್ಸ್ ಎಂಟ್ರಿಯಲ್ಲಿ ಅಂದರೆ ಅದರ ಇನ್ಫಾರ್ಮೇಷನ್ ಏನು ಕೂಡ ಚೇಂಜಸ್ ಆಗಿಲ್ಲ, ಬಟ್ ಕೆಲವೊಂದಿಷ್ಟು ರೌಂಡ್ಸ್ಗಳಲ್ಲಿ ಏನೋ ಚೇಂಜಸ್ ಮಾಡ್ತಾರೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಚಾಯ್ಸ್ ಎಂಟ್ರಿ 2026 ಯಾವಾಗ ಬರುತ್ತಪ್ಪ ಅಂತಂದರೆ, ಈಗ ನೀವೇನು ಮಾಡ್ತಾಯಿದ್ರೆ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ರ. ಆಪ್ಷನ್ ಎಂಟ್ರಿ ಮಾಡಿದ ನಂತರ ಈ ಮಾಕ್ ರಿಸಲ್ಟ್ ಬರುತ್ತೆ. ಇದು ಫಸ್ಟ್ ರೌಂಡ್ ಆಯಿತಾ. ಫಸ್ಟ್ ರೌಂಡ್ಗೆ ಒಂದು ಮಾಕ್ ರಿಸಲ್ಟ್ ಬಿಡ್ತದೆ. ಅಂದರೆ ಮಾಕ್ ರಿಸಲ್ಟ್ ಮೀನ್ಸ್ ಅಣುಕು ಸೀಟು ಹಂಚಿಕೆ ಜಸ್ಟ್ ಟ್ರಯಲ್ ಥರ ಬರ್ತದೆ. ಅದು ಯಾಕೆ ಬಿಡ್ತಾರೆ, ನಿಮ್ಗೊಂದು ಟ್ರಯಲ್ ಗೊತ್ತಾಗಲಿ, ನಾವು ಮಾಡ್ತಕ್ಕಂಥ ಆಪ್ಷನ್ ಎಂಟ್ರಿ ಅಂದರೆ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ನೋಡಲಿಕ್ಕೆ ಒಂದು ಮಾಕ್ ರಿಸಲ್ಟ್ ಬಿಡ್ತಾರೆ. ಆ ಮಾಕ್ ರಿಸಲ್ಟ್ ಆದ ನಂತರ ತಿರ್ಗಾ ನಿಮ್ಗೆ ಏನು ಮಾಡ್ತಾರೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಓಕೆ, ಅದಾದ ನಂತರ ನಿಮಗೆ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನೋ ಬರ್ತದೆ. ಪ್ರೊವಿಷನಲ್ ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಕೆಇದವರು ಇನ್ ಕೇಸ್ ನಿಮ್ಮ ಒಂದು ರಿಸಲ್ಟಲ್ಲಿ ಏನಾದರೂ ದೂರುಗಳಿತ್ತಂದರೆ, ಕಂಪ್ಲೇಂಟ್ಸ್ಗಳಿತ್ತು ಅಂತಂದರೆ, ಕೆಇದವ್ರಿಗೆ ತಲುಪಿಸಿಬಿಟ್ಟು ವಿತಿನ್ 24 ಅವರ್ಸಲ್ಲಿ ಅದು ನೋಡಿಬಿಟ್ಟು ಎಲ್ಲನೂ ಕೂಡ ಕರೆಕ್ಟ್ ಮಾಡಿ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು ಅಂದ್ಕೊಳ್ಳಿ. ಓಕೆ, ಈ ಫಾರ್ ಎಕ್ಸಾಂಪಲ್ ಡೇಟ್ ವೈಸ್ ಹೇಳ್ತೀನಿ ನೋಡಿ. 30ವರೆಗೂ ಕೂಡ ಮಾಕ್ ಅಂದರೆ 30ವರೆಗೂ ಕೂಡ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದು ಮಾಕ್ ರಿಸಲ್ಟ್ಗೆ ಕನ್ಸಿಡರ್. 30 ಮೇಲೇನೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಪ್ ಟು ನೀವು ಡೇಟ್ ಮೆನ್ಷನ್ ಮಾಡಿಲ್ಲ, ನೀವು ಮಾಡ್ಬೋದು. ಓಕೆ, ಆ್ಯಂಡ್ 6th ಏನಾಗ್ತದೆ, ಮಾಕ್ ರಿಸಲ್ಟ್ ಬರ್ತದೆ. ಆ್ಯಂಡ್ 6th ಆದ ನಂತರ ತಿರ್ಗಿ ಏನು ಮಾಡ್ತಾರೆ, ನಿಮಗೆ ಅವತ್ತು ಸಾಯಂಕಾಲ ಮಾಕ್ ರಿಸಲ್ಟ್ ಬಂತಂದರೆ ಮತ್ತೆ ಸಾಯಂಕಾಲನೇ ಅಥವಾ ನೈಟ್ ಏನು ಮಾಡ್ತಾರೆ, ನಿಮ್ಗೆ ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಾರೆ. ನೆಕ್ಸ್ಟ್ ಏನಾಗ್ತದೆ, ನೆಕ್ಸ್ಟ್ ನಿಮಗೆ 1 to 3 days ಟೈಮ್ ಕೊಟ್ಟಿದ್ದಾರಲ್ವ, ಮತ್ತೆ ಮಾಡಲಿಕ್ಕೆ ಕೊಡ್ತಾರೆ. ಮತ್ತೆ ಏನಾಗ್ತದೆ, ನಿಮಗೆ ಫೈನಲ್ ರಿಸಲ್ಟು 15ನೇ ತಾರೀಕಿದೆ. ಫೈನಲ್ ರಿಸಲ್ಟ್ ಬಂತು ಅಂತಂದರೆ, ಫಸ್ಟ್ ರೌಂಡ್ದು ನಿಮಗೆ ಪ್ರೊವಿಷನಲ್ ಅಥವಾ ಫೈನಲ್ ರಿಸಲ್ಟ್ ಬಂತು ಅಂತಂದರೆ, ನಿಮ್ಮ ಮುಂದೆ 4 ಚಾಯ್ಸ್ಗಳು ಇಡ್ತಾರೆ. ಚಾಯ್ಸ್ ಎಂಟ್ರಿ ಯಾವಾಗ ಬರ್ತಂದು ಗೊತ್ತಾ, ಫೈನಲ್ ರಿಸಲ್ಟ್ ಬಂತು. ಓಕೆ, ಅವಾಗ ಏನು ಮಾಡ್ತಾರೆ, ಸೀಟ್ ಅಲಾಟ್ಮೆಂಟ್ ಆಯಿತಾ. ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆದವರಿಗೆ ಮಾತ್ರ. ನಮ್ಮ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅನ್ನೋರಿಗೆ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ನೀವೇನು ಕೂಡ ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಆ್ಯಂಡ್ ನಿಮಗೆ ಬರೋದೂ ಇಲ್ಲ. ಸೀಟ್ ಅಲಾಟ್ಮೆಂಟ್ ಆದವ್ರಿಗೆ 4 ಚಾಯ್ಸ್ ಕೊಟ್ಟರು. ಇದು ನಾನು ಫಸ್ಟ್ ರೌಂಡ್ಗೆ ಯಾವ ರೀತಿ, ಸೆಕೆಂಡ್ ರೌಂಡ್ಗೆ ಯಾವ ರೀತಿ ಈಸಿಯಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ಸೀಟ್ ಏನಾಯಿತು, ಅಲಾಟೆಡ್ ಆಯಿತು. ಇವ್ರು ಏನು ಮಾಡ್ತಾರೆ, ಓಕೆ, ಯಾರೆಲ್ಲ ಮಾಡಬೇಕು. ಓಕೆ, ನೀವೇನಾದರೂ ಚಾಯ್ಸ್ 1 ಕೊಡ್ತೀರ ಅನ್ನೋಂಗಾಗಿತ್ತಂದರೆ, ನಿಮಗೆ ಕಂಪ್ಲೀಟಾಗಿ ಸಿಕ್ಕಿರ್ತಕ್ಕಂಥ ಕಾಲೇಜ್ 100% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಈಗ 1, 2, 3, 4 ಏನಾದರೂ ಹಾಕ್ಕೊಂಡಿದ್ರಿ. ಓಕೆ, ನೀವು ಒಂದು 4 ಕಾಲೇಜ್ ಹಾಕ್ಕೊಂಡಿದ್ರಿ, ನಿಮಗೆ ಫಸ್ಟ್ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿಬಿಡುತ್ತೆ ಅಂತಂದರೆ, ನೀವು ಅಡ್ಮಿಷನ್ ಆಗ್ತೀರ ಅಂತಂದರೆ ಚಾಯ್ಸ್ 1 ಕೊಟ್ಬಿಟ್ಟು ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ಅಡ್ಮಿಷನ್ ಆಗಬೇಕು. ಸಿಂಪಲ್. ಓಕೆ, ನೀವೇನು ಮಾಡ್ತೀರ, ಅಡ್ಮಿಷನ್ ಆಗಿಬಿಟ್ಟು ಕೆಯಿಂದ ಎಕ್ಸಿಟ್ ಆಗಿಬಿಡ್ತೀರ. ನೀವೇನು ಎಕ್ಸಿಟ್ ಅಂದರೆ ಅಡ್ಮಿಷನ್ ಆ್ಯಂಡ್ ಎಕ್ಸಿಟ್. ಅಡ್ಮಿಷನ್ ಆದರೆ ಎಕ್ಸಿಟ್ ಆದ್ರಿ. ಯಾರು ಚಾಯ್ಸ್ 1 ಕೊಡೋರು ಫಸ್ಟ್ ರೌಂಡಿಗೆ, ನೆಕ್ಸ್ಟ್ ಎಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ. ಚಾಯ್ಸ್ 2 ಕೊಡ್ತೀನಿ ಅನ್ನೋರಿಗೆ ಬಹುತೇಕ ಸ್ಟೂಡೆಂಟ್ ಇಲ್ಲಿ ಏನು ಮಾಡ್ತಾರೆ, ನಾನು ಆ್ಯಾವ್ರೇಜಾಗಿ ವರ್ಷನೂ ಕೂಡ ನೋಡ್ತೀನಿ 20 to 30% ಮಾತ್ರ ಚಾಯ್ಸ್ 1 ಕೊಡ್ತಾರೆ. ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟೋ ಹುಡುಗರಿಗೆ ಇರಲ್ಲ. ಆದಷ್ಟು 42 ನಾನು ಹೇಳ್ತೀನಿ ನೋಡಿ, 40 to 70%. ಓಕೆ, ಅಥವಾ 60 ಅಂದ್ಕೊಳ್ಳೋಣ. ಓಕೆ, 40 to 60% ಸ್ಟೂಡೆಂಟು ಚಾಯ್ಸ್ 2ನೇ ಕೊಡ್ತಾರೆ. ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಈಗ 1, 2, 3, 4 ಕಾಲೇಜ್ ಹಾಕ್ಕೊಂಡಿದ್ದೆ, ಅವನಿಗೆ 4ನೇ ಕಾಲೇಜ್ ಸಿಕ್ಬಿಡ್ತು. ಓಕೆ, ನಿಮಗೆ 4ನೇ ಕಾಲೇಜ್ ಸಿಗುತ್ತು ನಾಳೆ. ನಿಮ್ಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ 3 ಇದೆ, 2 ಇದೆ, 1 ಇದೆ. ಇಷ್ಟರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕಾಲೇಜ್ ಬೇಕಿತ್ತು. ಹಂಗಿದ್ರೆ ಏನು ಮಾಡ್ತಾರೆ, ಇದನ್ನು ಹೋಲ್ಡ್ ಇಟ್ಕೊಂಡು ಹೋಗಮ್ಮ. ಬೆಟರ್ ಏನು ಮಾಡ್ತಾರೆ, ಹೋಲ್ಡ್ ಇಟ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ ಎಲ್ಲರೂ ಕೂಡ. ಯಾಕಂದರೆ ನೆಕ್ಸ್ಟ್ ರೌಂಡಿಗೆ ಸಿಗುತ್ತೋ ಇಲ್ಲೋ. ಯಾಕಂದರೆ 100 ಸೀಟ್ ಇದು ಅಂತಂದರೆ 100% ಏನಾಗ್ತವೆ, ಸೀಟ್ ಫಸ್ಟ್ ರೌಂಡಿಗೆ ಅಲಾಟ್ಮೆಂಟ್ ಆಗಿರ್ತವೆ. ಹಂಗಾಗಿ ಸೀಟು ನೆಕ್ಸ್ಟ್ ರೌಂಡ್ ಸಿಗದೇ ಇರ್ಬೋದು. ನಾನೇನು ಕೇಸ್ ಬೇಡ ಅಂತಂದ್ರೆ ಅನ್ನೋ ಕೇಸ್ ಮಾಡ್ತಾರೆ, ಹೋಲ್ಡ್ ಇಟ್ಕೊಂಡು ಹೋಗೋಣ. ಎಷ್ಟು 3, 2, 1 ಇದೆ, ಯಾವುದಾದ್ರೂ ಸಿಕ್ಕರೆ ನೋಡೋಣ ಅಂತದ್ದು. ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಈ ಒಂದು ಚಾಯ್ಸ್ 2 ಕೊಡೋರು ಹೋಲ್ಡ್ ಇಟ್ಕೊಂಡು ಹೋಗ್ತಾರೆ. ಓಕೆ, ನಮಗೆ ಈ ವರ್ಷ ಇನ್ನೂ ಕೂಡ ಕೆಇದವ್ರು ಏನಂತಂದ್ರೆ ಬ್ರೋಚರಲ್ಲಿ ಜಸ್ಟ್ ಏನು ಮಾಡ್ಯಾರೆ, ನೀವು ಹೋಲ್ಡ್ ಇಟ್ಕೊಂಡು ಹೋಗ್ಬೋದು ಅಂತ ಮೆನ್ಷನ್ ಮಾಡಿದ್ರು ಅಷ್ಟೇ. ಬಟ್ ಪೇಮೆಂಟ್ ಮಾಡಿಬಿಟ್ಟು ಹೋಲ್ಡ್ ಇಟ್ಕೋಬೇಕಾ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬಿಟ್ಟರೆ ಹೇಳ್ತೀನಿ ಅವಾಗ. ಓಕೆ, ಈ ಸದ್ಯಕ್ಕೆ ಹೋಲ್ಡ್ ಇಡೋಕ್ಕೆ ಯಾವುದೇ ರೀತಿ ಫಸ್ಟ್ ರೌಂಡಿಗೆ ಅಂತೂ ಅಮೌಂಟ್ ಇಡಲ್ಲ. ಓಕೆ, ಕ್ಲಿಯರ್ ಆಯಿತಾ. ಫಸ್ಟಿಗೆ ಏನು ಮಾಡ್ತೀರಾ, ಚಾಯ್ಸ್ 1 ಕೊಡೋರು ಅಡ್ಮಿಷನ್ ಆಗ್ತಾರ, 100% ಸ್ಯಾಟಿಸ್ಫ್ಯಾಕ್ಷನ್. ಚಾಯ್ಸ್ 2 ಕೊಡೋರು ಏನು ಮಾಡ್ತೀರಾ, ನೀವು ಹೋಲ್ಡ್ನ ಇಟ್ಕೊಂಡು ಏನು ಮಾಡ್ತೀರಾ, ನೆಕ್ಸ್ಟ್ ರೌಂಡಿಗೆ ಅಂದರೆ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟು ಚಾಯ್ಸ್ 3 ಅಂತಂದರೆ ಸಿಂಪಲ್ಲಾಗಿ ನಿಮಗೆ ಸಿಕ್ಕಿರ್ತ ಕಾಲೇಜು ಈಗ 4 ಈಗ ಹಾಕೊಂತೀವಿ 1, 2, 3, 4, 5 ಇದು ಯಾವುದೋ ಒಂದು ಆಪ್ಷನ್ ಇಂಟರ್ ಲಿಸ್ಟ್ ನಿಮ್ಮದು 5ನೇ ಕಾಲೇಜ್ ಸಿಕ್ತು.
ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಗೊತ್ತಿರಲ್ಲ, ರ್ಯಾಂಡಮಾಗಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತಾರೆ. ಬಟ್ ಈ ಕಾಲೇಜ್ ನಿಮಗೆ ಬೇಕಾಗೇ ಇರಲ್ಲ, ಬಟ್ ಅದು ಅಲಾಟ್ಮೆಂಟ್ ಆಗಿಬಿಟ್ಟಿದೆ, ನಿಮಗೆ ಆ ಸೀಟೇ ಬೇಕಾಗಿಲ್ಲ ಅಂತಂದಾಗ ಅಲಾಟ್ಮೆಂಟ್ ಆಗಿಬಿಟ್ಟಿದೆ. ಅವಾಗ ಏನು ಮಾಡ್ತಾರೆ, ಅದು ನನಗೆ ಬೇಡವೇ ಬೇಡ, ಆ ಕಾಲೇಜೇ ಬೇಡ ಅಂತಲೇ ಏನು ಮಾಡ್ತಾರೆ, ಇದನ್ನು ಬೇಡ ಅಂತಂದ್ರೆ ಏನು ಮಾಡ್ತಾರೆ, ರಿಮೂವ್ ಅನ್ನೋದು ಬದಲು ಡಿಲೀಟ್. ಓಕೆ, ಸಿಕ್ಕಿರ್ತ ಕಾಲೇಜು ಡಿಲೀಟ್ ಮಾಡ್ಕೊಂಬಿಡೋದು. ಅಂದರೆ ಡಿಲೀಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಸೆಕೆಂಡ್ ರೌಂಡಿಗೆ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ಹೋಲ್ಡ್ ಇಟ್ಕೊಂಡಿಲ್ಲ, ಸಿಕ್ಕಿರ್ತಕ್ಕಂಥ ಕಾಲೇಜು ಇಷ್ಟನೂ ಇಲ್ಲ, ಹಂಗೆ ಅನ್ಕೊಂಡು ಏನು ಮಾಡ್ತಾರೆ, ಡೈರೆಕ್ಟಾಗಿ ಪೇಮೆಂಟ್ ಕೂಡ ಮಾಡಲ್ಲ, ಏನು ಮಾಡಲ್ಲ. ಬಟ್ ಇದು ಸ್ವಲ್ಪ ರಿಸ್ಕಿ ತೊಗೊತಾರೆ. ಇನ್ ಕೇಸ್ ನಿಮಗೆ ಏನೂ ಕೂಡ ಗೊತ್ತಿಲ್ಲದೆ ಹಾಕ್ಕೊಂಡಿದ್ರಪ್ಪ, ಓಕೆ, ಯಾವುದೋ ಒಂದು ಈ ಕಾಲೇಜ್ ಏನೂ ಕೂಡ ಇಲ್ಲ ಅಂಥ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು ಅಂತ ಗೊತ್ತಾಯಿತು ಅಂತಂದ್ರೆ ನೀವು ಡಿಲೀಟ್ ಮಾಡ್ಕೋರಿ, ಬೇಡನಲ್ಲ. ಇನ್ ಕೇಸ್ ಎವರೇಜ್ ಆಗಿರೋ ಕಾಲೇಜ್ ಸಿಕ್ಕರೂ ಕೂಡ ಹೋಲ್ಡಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿರಿ. ಯಾಕಂತಂದರೆ ಸೆಕೆಂಡ್ ರೌಂಡಿಗೆ ಬರುವಾಗ ಅಥವಾ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಕೂಡ ಕೆಲವೊಂದಿಷ್ಟು ಅವಾಗಿತ್ತು ಮೊದಲು, ಇವಾಗ ಏನಿಲ್ಲ ಬಿಡಿ. ಸೆಕೆಂಡ್ ರೌಂಡಿಗೆ ಹೋಗುವಾಗ ನಿಮ್ಗೆ ಏನಾಗ್ತದೆ ಅಂತಂದರೆ ಸೀಟ್ ಸಿಗದೇನೆ ಇರ್ಬೋದು, ಸ್ವಲ್ಪ ರಿಸ್ಕಿ. ಇವರು ಕೂಡ 10 to 20% ಹತ್ತತ್ರ ಬರ್ತಾರೆ. ಸೊ ನೆಕ್ಸ್ಟು ಅಂದರೆ ನಾನು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ, ವರ್ಷ ಆಗಿರ್ತಕ್ಕಂಥ ಸರಾಸರಿ ಮೇಲೆ, ಎವರೇಜ್ ಮೇಲೆ. ಸೊ ಚಾಯ್ಸ್ 4 ಅಂತಂದರೆ ಏನಂತಂದರೆ ಎಕ್ಸಿಟ್, ಸಿಂಪಲ್ ಆಗಿ ಎಕ್ಸಿಟ್. ಈ ಒಂದು ಪ್ರಕ್ರಿಯೆ ಏನು ನಡೀತದೆ ಕಡೆಯಿಂದ KCET ಪ್ರೊಸೆಸ್ ಏನು ನಡೀತದೆ ಅದರಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತಾರೆ. ಸೊ ಇವರು ಎಕ್ಸಿಟ್ ನೋಡಿ, ಇವರೇ ಎಕ್ಸಿಟ್ ಆದರು ಆ್ಯಂಡ್ ಇವರು ಕೂಡ ಎಕ್ಸಿಟ್ ಆದರು. ಚಾಯ್ಸ್ 1 ಕೊಟ್ಟರು, ಚಾಯ್ಸ್ 2 ಕೊಟ್ಟರು, ಎಕ್ಸಿಟ್ ಆದರು. KEದಲ್ಲಿ ಏನು ಕೂಡ ನೆಕ್ಸ್ಟ್ ಪ್ರೊಸೆಸ್ ಮಾಡಲ್ಲ. ನೆಕ್ಸ್ಟ್ ಪ್ರೊಸೆಸ್ ಮಾಡೋರು ಯಾರು, ಚಾಯ್ಸ್ ಅಂದರೆ ಸೆಕೆಂಡ್ ರೌಂಡಿಗೆ ಇವರು ಸೆಕೆಂಡ್ ರೌಂಡಿಗೆ ಬರ್ತಾರೆ, ಯಾಕಂದ್ರೆ ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇವರು ಕೂಡ ಏನು ಮಾಡ್ತಾರೆ, ಯಾಕಂದರೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಬೇಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಬರ್ತಿದ್ರೆ. ಆ್ಯಂಡ್ ಇವರು ಕೂಡ ಬರ್ತಾರೆ. ಆ್ಯಂಡ್ ಇವ್ರ ಜೊತೆಗೆ ಇನ್ನೊಬ್ಬರು ಕೂಡ ಬರ್ತಾರೆ, ಯಾರಪ್ಪ ಅಂತಂದರೆ ಸೀಟೇ ಸಿಕ್ಕಿರಲ್ಲ, ಅವರು ಕೂಡ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡು ಮತ್ತೇನು ಮಾಡ್ತಾರೆ, ಈಗ ಚಾಯ್ಸ್ 1 ಕೊಟ್ಟವ್ರಿಗೆ ಅಡ್ಮಿಷನ್ ಆಗಬೇಕಲ್ವ. ಸೊ ಅವ್ರಿಗೆ ಏನು ಮಾಡ್ತಾರೆ, ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಎಲ್ಲಿಂದ ಎಲ್ಲಿವರೆಗೂ ಕೂಡ ನೀವು ಪೇಮೆಂಟ್ ಮಾಡಬೇಕು. ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ, ಕನ್ಫರ್ಮೇಷನ್ ಸ್ಲಿಪ್ ಎಲ್ಲಿವರೆಗೂ ಕೂಡ ಡೋ ಮಾಡಬೇಕು. ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ ಡೋ ಮಾಡಿಕೊಂಡು ಕಾಲೇಜ್ಗೆ ಎಷ್ಟನೇ ಡೇಟ್ವರೆಗೂ ಕೂಡ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಇಂಥ ಡೇಟ್ ಅಂತ ಕೊಟ್ಟಿರ್ತಾರೆ, ಅಷ್ಟರೊಳಗಡೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೊತಾರೆ. ಸೊ ಇದಾದ ನಂತರ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ವಲ್ಪ ಟೈಮ್ ಕೊಡ್ತಾರೆ, ಯಾಕಂತಂದರೆ KEದವರು ಕೂಡ ಪ್ರೊಸೆಸ್ ಬೇಕು. ಆ್ಯಂಡ್ ಸೆಕೆಂಡ್ ರೌಂಡಿಗೆ ಬರುವಷ್ಟರಲ್ಲಿ ಏನೇನೆಲ್ಲ ಆಗುತ್ತೆ ನೋಡಿ. ಈ 2026ರಲ್ಲಿ ನೀಟು KCET ಮರ್ಜ್ಡ್ ಆಗುತ್ತೆ. ಓಕೆ, KCET ನೀಟ್ ಎರಡೂ ಕೂಡ ಮರ್ಜ್ ಆಗುತ್ತೆ. ಆ್ಯಂಡ್ ಮೇನ್ ಥಿಂಗ್ಸ್ ಏನಂತಂದರೆ ಸೆಕೆಂಡ್ ರೌಂಡಲ್ಲಿ ಕೆಲವೊಂದಿಷ್ಟು ಸೀಟು ಕೂಡ ಇನ್ಕ್ರೀಸ್ ಆಗ್ತವೆ. ಸೊ ಯಾಕಂದರೆ ಫಸ್ಟ್ ರೌಂಡಲ್ಲಿ ಎಲ್ಲ ಕಾಲೇಜ್ದು ಸೀಟ್ ಮೆಟ್ರಿಕ್ಸು ಯೂನಿವರ್ಸಿಟಿಗೆ ಅಥವಾ ಯೂನಿವರ್ಸಿಟಿಯಿಂದ KEದವರಿಗೆ ಬಂದಿರಲ್ಲ. ಸೊ ಅಂಥ ಟೈಮ್ ಒಳಗಡೆ ಯೂಸ್ ಮಾಡ್ಕೊಳ್ತಾರೆ ಸೆಕೆಂಡ್ ರೌಂಡ್. ಬಹುತೇಕ ಸ್ಟೂಡೆಂಟ್ ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡ್ತಾರೆ, ಯಾಕಂದರೆ ಅದು ಬುದ್ಧಿವಂತರ ಲಕ್ಷಣ. ಯಾಕಂತ ಹೇಳ್ತೀನಿ ನೋಡಿ, ಸೀಟು ಕೂಡ ಇನ್ಕ್ರೀಸ್ ಆಯಿತು. ಆ್ಯಂಡ್ ಇಲ್ಲಿ ಎಕ್ಸಿಟ್ ಕೂಡ ಕೆಲವೊಬ್ರು ಆಗಿದ್ದರು. ಓಕೆ, ಸೀಟ್ ಸಿಗದೇ ಇರೋರು ಕೂಡ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿನೇ ಮಾಡಲ್ಲ, KEದವ್ರು ಬೇಡ ಅಂತ ಬಿಟ್ಟು ಹೋಗ್ತಾರೆ. ಆ್ಯಂಡ್ ಇದರಲ್ಲಿ ನೋಡಿ, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಆ್ಯಂಡ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡು ಕೂಡ ಇನ್ನೊಬ್ರು ಹೋಗಿರ್ತಾರೆ, ಅವ್ರು ಇನ್ನೂ ಕೂಡ ಬುದ್ಧಿವಂತರು. ಪೇಷನ್ಸ್ ಇರಬೇಕು ನಮ್ಮ KEದಲ್ಲಿ ಮಾಡ್ತಾರಂದ್ರೆ. ಯಾಕೆಂತಂದರೆ ಇಲ್ಲಿ ಸೆಕೆಂಡ್ ರೌಂಡಿಗೆ ಬಂದ್ರಿ, ಯಾರು ಬಂದ್ರಿ, ಚಾಯ್ಸ್ 2 ಕೊಟ್ಟರು, ಚಾಯ್ಸ್ 3 ಕೊಟ್ಟರು, ಮತ್ತು ಸೀಟ್ ಸಿಗದೇ ಇದ್ದವ್ರು ಬಂದ್ರಿ. ಇಲ್ಲಿ ಸೆಕೆಂಡ್ ರೌಂಡ್ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯಿತು. ನಿಮಗೂ ಕೂಡ ಮತ್ತೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು 4 ದಿನ ಆಪ್ಷನ್ ಎಂಟ್ರಿ ಬಿಟ್ಟರು ಸಹಿತ ಸೆಕೆಂಡ್ ರೌಂಡ್ದು ಕೂಡ ಏನಾಗ್ತದೆ, ಒಂದು ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಸೆಕೆಂಡ್ ರೌಂಡು ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆವಾಗ ನಿಮ್ಮ ಮುಂದೆ ಈ ಸರ್ತಿ KEದವ್ರು ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಕೊಡ್ತಾರೆ, ಸ್ವಲ್ಪ ಟ್ವಿಸ್ಟ್ ಕೊಡ್ತಾರೆ. ಈ ವರ್ಷ 2026ದ ನ್ಯೂ ರೂಲ್ಸ್, ವರ್ಷನೂ ಕೂಡ 4 ರೂಲ್ಸು ಕೊಟ್ಬಿಡ್ತಿದ್ರು. ಬಟ್ ಈ ಸರ್ತಿ ರೂಲ್ಸ್ನ ಏನು ಮಾಡಿದ್ದಾರೆ, ನಮ್ಮ KEದವರು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನಂತಂದರೆ ಓನ್ಲಿ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಮಾತ್ರ ಇರುತ್ತೆ. ಗೊತ್ತಿದೆ, ಚಾಯ್ಸ್ 1, 2, 3, 4 ಏನಂತಂದರೆ ರೂಲ್ಸ್ ಗೊತ್ತಾಗಿದೆ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡ್ಕೊತೀರಾ, ಚಾಯ್ಸ್ 2 ಕೂಡ ಅಂದರೆ ಹೋಲ್ಡ್ ಇಟ್ಕೊತೀರಾ, ಚಾಯ್ಸ್ 3 ಕೊಟ್ಟರೆ ಸಿಕ್ಕಿರ್ತಕ್ಕಂಥ ಕಾಲೇಜ್ನ ಡಿಲೀಟ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇರ್ತಿದ್ರಿ, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತಿದ್ರಿ. ಇಷ್ಟು ರೂಲ್ಸ್ ಗೊತ್ತಿದೆ. ಇವಾಗ ನೀವು ಸೆಕೆಂಡ್ ರೌಂಡಿಗೆ ಬರುವಾಗ ಓಲ್ಡ್ ಇಲ್ಲ ಅಂದರೆ ಚಾಯ್ಸ್ 2 ಇದೂ ಇಲ್ಲ, ಆ್ಯಂಡ್ ಚಾಯ್ಸ್ 3 ಅಂದರೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೀಟ್ ಮಾಡೋಂಗಿಲ್ಲ, ಹೋಲ್ಡ್ ಇಟ್ಟೋಂಗಿಲ್ಲ. ಅಂದರೆ ಅಡ್ಮಿಷನ್ ಮ್ಯಾಂಡೇಟರಿ ಇದು. ಓಕೆ, ಮ್ಯಾಂಡೇಟರಿ ಇದೆಯಲ್ಲ, ಅಡ್ಮಿಷನ್ ಆಗಲೇಬೇಕು. ಓಕೆ, ಇದನ್ನು ಬಿಟ್ಟು ನಿಮ್ಗೆ ಬೇರೆ ದಾರಿ ಇದೆ. ಏನಂತಂದರೆ ಎಕ್ಸಿಟ್ ಆಗ್ಬೋದು, KE ಕಡೆಯಿಂದ ಎಕ್ಸಿಟ್ ಆಗ್ಬೋದು. ಎರಡೇ ಆಪ್ಷನ್ ಕೊಡ್ತಾರೆ. ಯಾಕೆ ಮಾಡಿದ್ದಾರೆ ಅಂತಂದರೆ ಬಹುತೇಕ ಸ್ಟೂಡೆಂಟ್ ಏನು ಮಾಡ್ತಾರೆ, ಭಾಳಷ್ಟು ಸ್ಟೂಡೆಂಟು ಸುಮ್ಮನೆ ಬರ್ತಾ ಇರ್ತಾರೆ ಹೋಲ್ಡ್ ಇಟ್ಕೊಂಡು, ಅಥವಾ ಚಾಯ್ಸ್ 3 ಕೂಡ ಸುಮ್ಮನೆ ಥರ್ಡ್ ರೌಂಡಿಗೆ ಬರೋಣ ಬಂದುಬಿಟ್ಟು ಸುಮ್ಮನೆ ಬಿಟ್ಟು ಹೋಗಿಬಿಡ್ತಿದ್ರು. ಆ ಥರ ಆಗ್ಬಾರ್ದು ಅಂತಂದು ನೀವು ಸೆಕೆಂಡ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಿ. ಇನ್ ಕೇಸ್ ಸಿಕ್ಕರೆ ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಿದ ಮೇಲೆ ನೋಡಿ, ಅಡ್ಮಿಷನ್ ಆಗಿದ ಮೇಲೆ ನೀವು ಥರ್ಡ್ ರೌಂಡಿಗೆ ಹೋಗ್ತೀರ ಅನ್ನೋಂಗಾಗಿದ್ದರೆ ಥರ್ಡ್ ರೌಂಡಿಗೆ ಹೋಗ್ಬೋದು. ಹೆಂಗೆಪ್ಪ ಅಂತಂದರೆ ಅಡ್ಮಿಷನ್ ಆಗಿ ಅಪ್ಗ್ರೇಡೇಷನ್ ಅಂತಂದು ಒಂದು ವರ್ಡ್ ಕೊಟ್ಟಾರೆ. ಅಪ್ಗ್ರೇಡೇಷನ್ ಅಂತಂದರೆ ಅಡ್ಮಿಷನ್ ಆಗಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿರ್ತದೆ ಅಡ್ಮಿಷನ್ ಆಗಿರಿ ನೆಕ್ಸ್ಟು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಲೈಕ್ 1, 2, 3, 4, 5 ಈಗ ನಿಮಗೆ
ಫಸ್ಟ್ ರೌಂಡ್ಗೆ ನಿಮ್ಗೆ 5ನೇ ಕಾಲೇಜ್ ಸಿಕ್ಕಿತ್ತು, ಫಸ್ಟ್ ರೌಂಡ್ಗೆ ನಿಮ್ಗೆ 5ನೇ ಕಾಲೇಜ್ ಸಿಕ್ಕಿತ್ತು, ಹೋಲ್ಡ್ ಇಟ್ಕೊಂಡು ಬಂದಿದ್ರಿ. ಸೆಕೆಂಡ್ ರೌಂಡ್ ಬರುವಾಗ ನಿಮ್ಗೆ ಸೆಕೆಂಡ್ನೇ ಕಾಲೇಜ್ ಸಿಕ್ತು. ನೀವು ಅಪ್ಗ್ರೇಡೇಷನ್ ಮೀನ್ಸ್ ನಿಮ್ಗೆ ಇನ್ನೂ ಒಂದು ಕಾಲೇಜ್ ಇದೆ, ನನಗೆ ಇನ್ನೂ ಒಂದು ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಅಡ್ಮಿಷನ್ ಆಗ್ರಿ, 2ನೇ ಕಾಲೇಜ್ಗೆ ಅಡ್ಮಿಷನ್ ಆಗ್ರಿ. ವಿತ್ ಹಂಗೆ ಅಡ್ಮಿಷನ್ ಆಗಲ್ಲ, ಪೇಮೆಂಟು ಮಾಡಬೇಕು, ಪೇಮೆಂಟ್ ಮಾಡೇಬೇಕು. ಆ್ಯಂಡ್ ಪೇಮೆಂಟ್ ಮಾಡಿರ್ತಾರಲ್ವ ಅದು ದುಡ್ಡು ಏನೂ ಎಲ್ಲಿ ಹೋಗಲ್ಲ, ಕೇದವರು 1 ರೂಪಾಯಿನೂ ಕೂಡ ತೊಗೊಳ್ಳಲ್ಲ, ತಲೆ ಕೆಡಿಸಬೇಡಿ. ಸೊ ಅಪ್ಗ್ರೇಡೇಷನ್ ಅಂತ ಒಂದು ವರ್ಡ್ ಹೇಳಿದೆ. ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಬುದ್ಧಿವಂತರ ಲಕ್ಷಣ ಅಡ್ಮಿಷನ್ ಆಗಿರಿ, ಅಪ್ಗ್ರೇಡೇಷನ್ ಟ್ರೈ ಮಾಡಿರಿ. ಎಲ್ಲರೂ ಕೂಡ ಏನು ಮಾಡಿರಿ, ಟ್ರೈ ಮಾಡಿರಿ. ಯಾಕೆಂದರೆ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಹೋಗುವಾಗ ಏನೇನೆಲ್ಲ ಆಗುತ್ತೆ ಗೊತ್ತಾ? ಸೊ ಇಲ್ಲಿ ಮರ್ಜಡ್ ಆಗಿತ್ತು. ಓಕೆ, ಯಾವುದೆಲ್ಲ ಆಗಿತ್ತು? KCETನೂ ಕೂಡ ಆಗಿತ್ತು ಆ್ಯಂಡ್ ನೀಟು ಕೂಡ ಏನಾಗಿತ್ತು, ಮರ್ಜಡ್ ಆಗಿತ್ತು. ಅದರ ಜೊತೆಗೆ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಇಲ್ಲಿ ನೀಟ್ ಜೊತೆಗೆ ಆಲ್ ಇಂಡಿಯಾದಲ್ಲಿ ಏನು ನಡೀತಿರ್ತದೆ, MCC ಕೌನ್ಸ್ಲಿಂಗು ಕೂಡ ನಡೀತಾ ಇರ್ತದೆ. ಓಕೆ, MCC ಕೌನ್ಸ್ಲಿಂಗಲ್ಲಿ 15% ಸ್ಟೂಡೆಂಟು ನಮ್ಮ ಕರ್ನಾಟಕದಲ್ಲಿ ಬಿಟ್ಟು 15% ಸ್ಟೂಡೆಂಟ್ ಎಕ್ಸಿಟ್ ಆಗ್ತಾರೆ. ಅಂದರೆ ಏನಾಗುತ್ತೆ, ಇದರಲ್ಲೂ ಕೂಡ ಇಲ್ಲಿ ಏನು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರ್ತದೋ 15% ಸ್ಟೂಡೆಂಟ್ ಏನಾಗ್ತಾರೆ, ಎಕ್ಸಿಟ್ ಆಗ್ತಾರೆ ನಮ್ಮ ಇಲ್ಲಿಂದ. ಸೊ ಅವಾಗ ಏನಾಗ್ತದೆ, ಈ ಸೆಕೆಂಡ್ ಇರೋದು ಫಸ್ಟು ಕೂಡ ಹೋಗ್ಬೋದು. ಸೊ ಚಾಯ್ಸ್ ಎಂಟ್ರಿನ ನಿಮಗೆ ಯಾಕೆ ರಿಡಕ್ಷನ್ ಮಾಡಿದರೆ, ನಿಮಗೆ ಸುಮ್ಮನೆ ಹುಡುಗರು ಪಾರ್ಟಿಸಿಪೇಟ್ ಮಾಡೋದು ಬೇಡ. ನೋಡಿ, ಈಗಾಗಲೇ ನಿಮ್ಗೆ ಗೊತ್ತಿದೆ 750 ರೂಪೀಸ್ ಕಟ್ಟಲೇಬೇಕು ಆಪ್ಷನ್ ಎಂಟ್ರಿಗೆ. ಯಾಕೆ ಸುಮ್ಮನೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಬಾರ್ದು. ಓಕೆ, ಸೊ ಇನ್ನೂ ಕೂಡ ನಾನು ಕೇದವ್ರಿಗೆ ಇನ್ನೂ ಕೂಡ ಇಡ್ಬೋದು ಅವರು. ಯಾಕಂದರೆ ಬಟ್ ನಮ್ಮ ಕೇದಲ್ಲಿ ಯಾಕೆ ಮಾಡಲ್ಲ, ನಮ್ಮ ನೀಟಲ್ಲಿ ನೋಡಿ 22 ಲಕ್ಷ ಸ್ಟೂಡೆಂಟ್ ಇತ್ತು, 23 ಲಕ್ಷ ಬರೆದ್ರೂ ಸಹಿತ ಎಲಿಜಿಬಿಲಿಟಿ ಅಂತ ಒಂದು ಮಾರ್ಕ್ಸ್ ಇಡ್ತಾರೆ. ಬಟ್ ನಮ್ಮ ಕೇದಲ್ಲಿ ಇಡಲ್ಲ. ಯಾಕಂತಂದರೆ ಎಷ್ಟು ಸ್ಟೂಡೆಂಟ್ 3 ಲಕ್ಷ ಸ್ಟೂಡೆಂಟ್ ಬರೆದ್ರೂ ಸಹಿತ 3 ಲಕ್ಷ ಸ್ಟೂಡೆಂಟ್ ಬರೆದಿರ್ತಾರೆ. ಬಟ್ ಸೀಟ್ಸ್ ಅಷ್ಟಿರ್ತಾವೆ ನಮ್ಮ ಕರ್ನಾಟಕದಲ್ಲಿ. ನೀವು ಕೊನೆ ರ್ಯಾಂಕ್ ಬಂದರೂ ಕೂಡ ಸೀಟ್ ಸಿಗ್ತಾ ಇರ್ತದೆ, ಬಟ್ ನೀವು ಅಂದ್ಕೊಂಡಿರ್ತಕ್ಕಂಥ ಕಾಲೇಜ್ ಸಿಗ್ತಾ ಇರಲ್ಲ. ನೀವು 2 ಲಕ್ಷ ಮೇಲೆ 2.5 ಲಕ್ಷ ಮೇಲೆ ಅಂತಂದರೆ ನೀವು ಅಂದ್ಕೊಂಡಿರ್ತಕ್ಕಂಥ ಕಾಲೇಜ್ ಸಿಗೋಲ್ಲ. ಓಕೆ, ಸೊ ಅಪ್ಗ್ರೇಡೇಷನ್ ಆಗ್ತಾ ಒಳ್ಳೆ ರೀತಿಯ ಕಾಲೇಜ್ ಸಿಗ್ಬೋದು ಹೊರತು ನೀವು ಅಂದ್ಕೊಂಡಿರ್ತಕ್ಕಂಥ ಕಾಲೇಜ್ ಏನಪ್ಪ ಅಂದರೆ ರ್ಯಾಂಕ್ ಚೆನ್ನಾಗಿ ಬಂದಿದ್ದರೆ ಮಾತ್ರ ಸಿಗ್ತದೆ. ಸರಿ, ಸ್ವಲ್ಪ ಚಾಯ್ಸ್ ಎಂಟ್ರಿ ಬಗ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಸಿಂಪಲ್ ರಫ್ಲಿಯಾಗಿ ಹೇಳ್ತೀನಿ ನೋಡಿ. ಫಸ್ಟ್ ರೌಂಡ್ಗೆ ಅಲಾಟ್ಮೆಂಟ್ ಆಯ್ತು ಇವಾಗ. ಓಕೆ, ಮಾಕ್ ರಿಸಲ್ಟ್ ಬಿಟ್ಟು ಕೂಡ ಮತ್ತೆ ತಿರ್ಗಿ ಆಪ್ಷನ್ ಎಂಟ್ರಿ ಬಿಟ್ಟಾಗ ಫಸ್ಟ್ ರೌಂಡ್ಗೆ ಸೀಟ್ ಅಲಾಟ್ಮೆಂಟ್ ಆದಾಗ ನಿಮಗೆ 4 ಕೂಡ ಚಾಯ್ಸ್ ಕೊಡ್ತಾರೆ. ಓಕೆ, ಫಸ್ಟ್ ಟೈಮ್ ಕೊಡುವಾಗ 4 ಚಾಯ್ಸ್ ಕೊಡ್ತಾರೆ. ಫಸ್ಟ್ಗೆ ನಿಮಗೆ ಚಾಯ್ಸ್ 1 ಕೊಡ್ತೀರಂದ್ರೆ ಬಿಫೋರ್ ಚಾಯ್ಸ್ 1 ಕೊಡೋಕ್ಕಿಂತ ಮುಂಚೆಗೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂತು ಮಾತಾಡಿ, ಅಮೌಂಟ್ ರೆಡಿ ಇದೆಯಾ? ಯಾಕಂದರೆ ಅಮೌಂಟ್ ಎಲ್ಲರ ಕೂಡ ಮ್ಯಾಟ್ರ್ ಆಗುತ್ತೆ ಅಮೌಂಟು. ಅದ್ರ ಜೊತೆಗೆ ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕಾಲೇಜು, ಅದು ಕೂಡ ಮೇನ್ ಅಲ್ವಾ. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಇನ್ನೂ ಕೂಡ ರೌಂಡ್ಸ್ ಇದಾವೆ ನಿನಗೆ. ಓಕೆ, ನೀನು ಹೋಲ್ಡ್ ಇಟ್ಕೊಂಡು ಹೋಗ್ಲಿಕ್ಕೆ ಆಪ್ಷನ್ಸ್ ಅಂತ ಹೇಳಿದೆ ನಾನು. ಓಕೆ, 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಮ್ಮ ಹತ್ರ ಪೇಮೆಂಟ್ ಕೂಡ ಅಮೌಂಟ್ ಕೂಡ ಇದೆ ಅಂತಂದರೆ ನೀವೇನು ಮಾಡ್ಬೋದು, ಆರಾಮ್ಸಾಗಿ ಅಡ್ಮಿಷನ್ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲ ನಾನು ಹೋಲ್ಡ್ ಇಟ್ಕೊಂಡು ಬರ್ತೀನಿ ಅಂತಂದರೆ ಚಾಯ್ಸ್ 2 ಕೊಡ್ಬೋದು. ಇಲ್ಲ ನನಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಏನೋ ಮಿಸ್ಟೇಕಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೆ ನಾನು ಫಸ್ಟ್ ರೌಂಡಲ್ಲಿ ಅಂತಂದರೆ ಡಿಲೀಟ್ ಮಾಡ್ಕೋಬೋದು. ಸೊ ಸಿಂಪಲಾಗಿ ಹೇಳ್ತೀನಿ. ಈಗ ಇನ್ನೂ ಒಂದು, ಈಗ 1 2 3 4 ಅಂತ ಹೇಳಿದೆ. ಚಾಯ್ಸ್ 2 ಕೊಟ್ಟು, ಓಕೆ, ಚಾಯ್ಸ್ 2ನ ಕೊಟ್ಬಿಟ್ಟು ಈ 4ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ಹೋಲ್ಡ್ ಇಟ್ಕೊಂಡು ಹೋಗ್ತೀರಂತಂದರೆ ಇವು ಮೇಲ್ಗಡೆ ಎಲ್ಲ ಇರೋದು ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿಲಿ ಶೋ ಆಗ್ತದೆ ಸೆಕೆಂಡ್ ರೌಂಡ್ಗೆ. ಓಕೆ, ನೀವು ಚಾಯ್ಸ್ 3ನ ಕೊಡ್ತೀರಂತಂದರೆ 5 6 7 ಇನ್ನೂ ಇದಾವೆ ಈಗ. ಓಕೆ, ಅಪ್ ಟು 7ವರೆಗೂ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅಂತಂದರೆ ನೀವು ಚಾಯ್ಸ್ 3ನ ಕೊಡ್ತೀನಿ ಅಂತಂದರೆ ಈ 4ನೇ ಕಾಲೇಜ್ ಬೇಡ ಅಂದರೆ ಇದು ಒಂದೇ ಡಿಲೀಟ್ ಆಗಿರ್ತದೆ. ಅಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ ಇದು ಡಿಲೀಟ್ ಆಗಿಬಿಟ್ಟಿರುತ್ತೆ ಆಟೋಮೆಟಿಕ್ಕು. ಇವೆಲ್ಲನೂ ಕೂಡ ಶೋ ಆಗ್ತದೆ, ಎಲ್ಲನೂ ಕೂಡ ತೋರಿಸುತ್ತೆ ನಿಮಗೆ. ನೀವು ಬೇಕಾದ್ರೆ ಇದೇನು ಮಾಡ್ಕೋಬೋದು, ರೀಅರೇಂಜ್ ಮಾಡ್ಬೋದು. ಅಂದರೆ 5 ಇದ್ದದ್ದು 3 3 ಇದ್ದದ್ದು 5 ಈ ಥರ ರೀಅರೇಂಜ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಡಿಲೀಟ್ ಮಾಡ್ಕೋಬೋದು. ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಸೆಕೆಂಡ್ ರೌಂಡ್ ಬಂದಾಗ ಯಾಡ್ ಮಾಡ್ಲಿಕ್ಕೆ ಬರಲ್ಲ. 1% ಚಾನ್ಸ್ ಇರುತ್ತೆ ಯಾಡ್ ಮಾಡ್ಲಿಕ್ಕೆ. ಯಾವಾಗ ಇರುತ್ತೆ ಅಂತಂದರೆ, ಸೊ ನ್ಯೂ ಸೀಟ್ ಮೆಟ್ರಿಕ್ಸ್. ಓಕೆ, ನ್ಯೂ ಸೀಟ್ ಮೆಟ್ರಿಕ್ಸ್ ಅಂದರೆ ಕೆಲವೊಂದಿಷ್ಟು ಕಾಲೇಜ್ ಒಳಗೆ ಹೇಳಿದೆ ನಾನು, ಫಸ್ಟ್ ರೌಂಡಿಗೆ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಆಗಿರಲ್ಲ. ಅಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಕೆಲವೊಂದಿಷ್ಟು ಕಾಲೇಜ್ ತೋರಿಸಿರಲ್ಲ ನಿಮ್ಗೆ. ಯಾಕಂದರೆ ಸೀಟ್ ಎಷ್ಟೆಷ್ಟು ಇದೆ ಅಂದರೆ ಕ್ಯಾಟಗರಿ ವೈಸ್ ಸೀಟ್ ಎಷ್ಟಿದೆ ಅಂತಂದು ಕೇದವ್ರಿಗೆ ಕೊಟ್ಟಿರಲ್ಲ. ಆವಾಗ ಕೇದವರು ಫಸ್ಟ್ ರೌಂಡಿಗೆ ಅವ್ನು ಮಾಡಿರಲ್ಲ, ಅಂದರೆ ಆಪ್ಷನ್ ಎಂಟ್ರಿ ಒಳಗೆ ಪಾರ್ಟಿಸಿಪೇಟ್ ಮಾಡಿಸಿರಲ್ಲ. ಸೊ ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡ್ತಾರೆ, ಯಾಕಂದರೆ ಕರೆಕ್ಟಾಗಿ ಸೀಟ್ ಮೆಟ್ರಿಕ್ಸ್ ಎಲ್ಲನೂ ಕೂಡ ಅವರಿಗೆ ಲಭ್ಯ ಆಗಿರ್ತದೆ. ಸೊ ಅವಾಗ ನೀವು ಸೀಟ್ ಮೆಟ್ರಿಕ್ಸ್ ಅಂದರೆ ಹೊಸದಾಗಿ ಕಾಲೇಜ್ ಒಳಗಡೆ ಸೀಟ್ ಮೆಟ್ರಿಕ್ಸ್ ಕೊಟ್ಟಿದ್ರೆ ಅವಾಗ ಅಂಥ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಆಲ್ಮೋಸ್ಟ್ 1% ಕಾಲೇಜ್ ಮಾತ್ರ ಆ ಥರ ಆ್ಯಡ್ ಮಾಡ್ಲಿಕ್ಕೆ ಇರ್ತದೆ. ಎಲ್ಲನೂ ಕೂಡ ಆಲ್ಮೋಸ್ಟ್ ಫಸ್ಟ್ ರೌಂಡಿಗೆ ಬಂದಿರ್ತದೆ ಕೇದವ್ರಿಗೆ. ಅದರಲ್ಲೂ ಈ ವರ್ಷ ಮಾತ್ರ ಎಲ್ಲರೂ ಕೂಡ ಬಂದಿರ್ತದೆ, ಯಾಕಂದರೆ ಟೈಮ್ ಸಾಕಷ್ಟು ಕೇದವ್ರಿಗೆ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಕೂಡ ರಿಕ್ವೆಸ್ಟ್ ಲೆಟರ್ ಕಳಿಸಿ ಬಿಟ್ಬಿಟ್ಟಿರ್ತಾರೆ. ಸೊ ಆಲ್ಮೋಸ್ಟು ನೀವು ಏನಾದರೂ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕಂತೂ ಬರಲ್ಲ, ಇದರದಲ್ಲೇ ಡಿಲೀಟ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಅಂದರೆ ಈಗ 1 2 3 4 ಅಂದರೆ ಈ 4ನೇ ಕಾಲೇಜ್ ಸಿಕ್ಕಿದೆ. ನಿಮ್ಗೆ ಏನಾದರೂ ನಿಮ್ಗೆ ಇನ್ ಕೇಸ್ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಹೋಗ್ತೀರ ಅಂತಂದರೆ ಇದು ಬೇಡ ಅಂದರೆ 2 3 ತೆಗೆದಾಕೊಂಬಿಡ್ರಿ. ಬಿಟ್ಟರೆ ನಂಗೆ 1 ಸಿಗಲಿ, ಇಲ್ಲಾಂದರೆ ಪರವಾಗಿಲ್ಲ 4ನೇದು ಸಿಕ್ತಂದರೆ ಡಿಲೀಟು ಕೂಡ ಮಾಡ್ಕೋಬೋದು. ಸೊ ಆ ಥರನೇ ಜಾಸ್ತಿ ಮಾಡ್ಕೊತಾರೆ. ಸೊ ನಿಮಗೆ ಬೇಕಾದಂಗೆ ಇಲ್ಲ ನಮ್ಮ ಪರವಾಗಿಲ್ಲ ಇವನು ಕೂಡ ಚೆನ್ನಾಗಿದೆ 4ಕ್ಕಿಂತ ಅಂದರೆ ಸುಮ್ಮನೆ ಕೂಡ ಬಿಡ್ಬೋದು. ಸೊ ಈ ಥರ ಇರ್ತದೆ. ನೆಕ್ಸ್ಟ್ ಅಂದರೆ ರೌಂಡ್ 2 ಬಂದಾಗಂತೂ 2 ಆಪ್ಷನ್ ಕೊಡೋದು, ಅಂದರೆ 2 ಚಾಯ್ಸ್ ಕೊಡೋದು. ಇದು ಒಂದು ಅಡ್ಮಿಷನ್ ಆಗಿರಿ ಇಲ್ಲ ಎಕ್ಸಿಟ್ ಆಗಿರಿ, ಇಷ್ಟೇ ಕೊಡ್ತಾರೆ. ಬೆಟರ್ ಅಪ್ಗ್ರೇಡೇಷನ್ ಇರ್ತದೆ, ಅಪ್ಗ್ರೇಡೇಷನ್ ಹೋಗ್ಲಿಕ್ಕೆ ಟ್ರೈ ಮಾಡಿ, ಈಸಿಯಾಗಿ ಈ ವರ್ಷ ಕೂಡ ಸೀಟ್ ಸಿಗುತ್ತೆ.
ಹೋಪ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಯಾಕೆ ಅಂತಂದರೆ ಇದು ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋದು ಬಹು ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಷ್ಟು ನೀವು ಕೇರ್ಫುಲ್ಲಾಗಿ ಮಾಡ್ತಿರೋ ಅದಕ್ಕಿಂತ ಒಂದು ಚಾಯ್ಸ್ ಅದಕ್ಕಿಂತ ಡಬಲ್. ಯಾಕಂತಂದರೆ ಈ ನೋಡೋಣ ಏನು ಕೇದವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಯಾಕಂದರೆ ಹೋದ ವರ್ಷ ಸ್ವಲ್ಪ 2-3 ಸರ್ತಿ ಚೇಂಜಸ್ ಮಾಡ್ಲಿಕ್ಕೆ ಆಲ್ಟರ್ನೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಬಟ್ ಈ ಸರ್ತಿ ಏನು ಕೊಡ್ತಾರೆ ಅಂದರೆ ಚಾಯ್ಸ್ ಎಂಟ್ರಿ ಒಂದೇ ಟೈಮ್ ಮಾಡ್ಲಿಕ್ಕೆ ಬರೋದು. ನಿಮಗೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊತೀರಂತ ಚಾಯ್ಸ್ 1 ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ಮುಗಿದೋಯ್ತು, ವಾಪಸ್ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ನಮ್ಮ ಆಪ್ಷನ್ ಎಂಟ್ರಿ ನೋಡಿ, ಈಗ ಯಾವುದೋ ಒಂದು 10 ಹಾಕೊಂಡಿದ್ದೆ, 1 to 10 ಹಾಕೊಂಡಿದ್ದೆ, ವಾಪಸ್ ನಿಂದು ಲಾಗಿನ್ ಆಗಿಬಿಟ್ಟು 10 8 8 11 ಏನು ಬೇಕಾದ್ರೂ ಮಾಡ್ಬೋದು ಲಾಸ್ಟ್ ಟೈಮ್ ಡೇಟ್ವರೆಗೂ ಕೂಡ. ಬಟ್ ಚಾಯ್ಸ್ ಎಂಟ್ರಿ ಹಂಗಿರಲ್ಲ, ಒಂದೇ ಟೈಮ್ ಕೊಡ್ತಾರೆ. ನೋಡೋಣ ಇನ್ ಕೇಸ್ ಹೋದ ವರ್ಷ ಏನು ಮಾಡಿದ್ರು ನಮ್ಮ ಕೆ ಡೈರೆಕ್ಟ್ರು 1-2 ಚಾನ್ಸಸ್ ಕೊಟ್ಟಿದ್ರು. ಅದು ಯಾರಿಗೆ ಚಾಯ್ಸ್ 3 ಮತ್ತು ಚಾಯ್ಸ್ 4 ಸ್ಟೂಡೆಂಟ್ಗೆ ಕೊಟ್ಟಿದ್ದರು. ಸೊ ಈ ಸರ್ತಿ ನೋಡೋಣಂತೆ, ಕೊಟ್ಟರೆ ಮಾತ್ರ ಇನ್ಫಾರ್ಮ್ ಮಾಡ್ತೀವಿ. ಈ ಸರ್ತಿ ಮಾತ್ರ ಈ ಥರ ಇರುತ್ತೆಪ್ಪ ಚಾಯ್ಸ್ ಎಂಟ್ರಿ ಅಂತ ಹೇಳ್ತಾ ಇದ್ದೀನಿ. ಸೊ ಅರ್ಥ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಸೊ ಇಷ್ಟೇ, ಥ್ಯಾಂಕ್ ಯು, ಬಾಯ್.